ಗುರವೇ ಸರ್ವಲೋಕಾನಾಂ ಭಿಜೆ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಗೆ ನಮಃ. ಗುರುಭ್ಯೋ ನಮಃ. ಗುರವೇ ರಾಘವೇಂದ್ರಾಯ ಭಾರತೀಯತಗೆ ನಮಃ. ಗುರುಭ್ಯೋ ನಮಃ. ಮಿಥುನ ರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ನಾನು ಇವತ್ತಿನ ದಿವಸ ಒಂದು ಗುರು ರಹಸ್ಯ ವಿಚಾರಗಳನ್ನು ತಿಳಿಸ್ತಾ ಇದ್ದೇನೆ. ಯಾಕೆ ಅಂತಂದರೆ, ಮಿಥುನ ರಾಶಿಯವರಿಗೆ ಗುರುಗ್ರಹ ಯಾಕೆ ಇಂಪಾರ್ಟೆಂಟು, ಅದು ಈಗಲೇ ನಾನು ಯಾಕೆ ಆ ವಿಚಾರವನ್ನು ತಿಳಿಸ್ತಾ ಇದ್ದೇನೆ, ಅದಕ್ಕೊಂದು ಕಾರಣ ಇರುತ್ತಲ್ಲ. ನಾನು ಯಾವಾಗಲೂ ಮಾಡ್ಬೋದು ಗುರುವಿನ ಸಂಬಂಧಪಟ್ಟಂತೆ, ಬಟ್ ಈಗಲೇ ಯಾಕೆ ವಿಡಿಯೋ ಮಾಡ್ತಾ ಇದ್ದೀನಿ, ಭಾಳ ಇಂಪಾರ್ಟೆಂಟು. ಪ್ರತಿಯೊಬ್ಬ ಮಿಥುನ ರಾಶಿಯವರಿಗೆ ವಿಡಿಯೋ ರೀಚ್ ಆಗಬೇಕು. ಸೊ ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬಿಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ಮರಿಬಿಡಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದೀರಾ, ನಮ್ಮ ಪೇಜನ್ನು ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬಿಡಿ. ಗುರುಗ್ರಹದ ರಹಸ್ಯ ಮಿಥುನ ರಾಶಿಯವರಿಗೆ ಯಾಕೆ ಗುರು ನಿಮಗೆ ಇಂಪಾರ್ಟೆಂಟ್ ಗೊತ್ತಾ? ಮಿಥುನ ರಾಶಿಯವರಿಗೆ ಸಪ್ತಮ ಕರ್ಮಾಧಿಪತಿ ಗುರುವಾಗಿರ್ತಾನೆ. ಈಗ ಎಟ್ ಪ್ರೆಸೆಂಟ್ ನಾನು ನಿಮ್ಮ ಹತ್ರ ಮಾತಾಡಬೇಕಾದ್ರೆ ಗುರುಗ್ರಹ ನಿಮ್ಮ ರಾಶಿಯಲ್ಲಿಯೇ ಇರ್ತಾನೆ. ಗುರು ನಿಮ್ಮ ರಾಶಿಯಲ್ಲಿ ಇದ್ರೆ ನಿಮಗೆ ಗುರುಬಲ ಇಲ್ಲ ಅಂತ ಅರ್ಥ. ಯಾವಾಗ ಬರುತ್ತೆ ಮಿಥುನ ರಾಶಿಯವರಿಗೆ ಗುರುಬಲ? ಮುಂದಿನ ವರ್ಷ ಬರುತ್ತೆ. ಕರ್ಕಾಟಕ ರಾಶಿಗೆ ಗುರು ಸಂಚಾರ ದೀರ್ಘಕಾಲಿಕವಾದಾಗ ಮೇ ಜೂನ್ ನಂತರ, 2026 ಮೇ ಜೂನ್ ನಂತರ ನಿಮಗೆ ಗುರುಬಲ ಇರತಕ್ಕಂಥದ್ದು. ಆದರೆ ಇದೇ ವರ್ಷ ನವೆಂಬರ್ ಡಿಸೆಂಬರ್ ಅಲ್ಲೂ ಕೂಡ ಒಂದು 2 ತಿಂಗಳ ಮಟ್ಟಿಗೆ ನಮಗೆ ಗುರುಬಲ ಅನ್ನುವಂಥದ್ದು ಹಿಂಗೆ ಮುಂದಾಗಿ ಇಂದು ಬರ್ತಾನೆ ಗುರುಗ್ರಹ. ಸೊ ಒಂದು 2 ತಿಂಗಳ ಮಟ್ಟಿಗೆ ಸಿಗುತ್ತೆ, ಇಲ್ಲ ಅಂತ ಹೇಳಲ್ಲ. ಸೊ ಅದರಿಂದ ಗುರುಗ್ರಹ ನಿಮ್ಮ ರಾಶಿಯಲ್ಲೇ ಇದ್ದರೂ ಗುರುಬಲವನ್ನು ಪಡೀತಾ ಇಲ್ಲ. ಇನ್ನೊಂದು ಹೇಳ್ತೇನೆ ನಿಮಗೆ, ನಿಮ್ಮ ರಾಶಿಯಲ್ಲೇ ಗುರು ಇದ್ರೆ ಜನ್ಮ ಗುರು ಅಂತ ಕರೀತಾರೆ. ಅದಕ್ಕೆ ಜನ್ಮ ಗುರು ಆರೋಗ್ಯ ಪೀಡಕ ಅಂತ ಕರೀತಾರೆ, ಅಂದ್ರೆ ಆರೋಗ್ಯವನ್ನು ಹಾಳು ಮಾಡ್ತಾನೆ ಅಂತ. ಸೊ ಅಲ್ಲಿಗೆ ನೀವು ಮಿಥುನ ರಾಶಿಯವರಾಗಿದ್ರೆ ನಿಮ್ಮ ರಾಶಿಯಲ್ಲೇ ಗುರುಗ್ರಹ ಇರೋದ್ರಿಂದ ನಿಮ್ಮ ಆರೋಗ್ಯ ಕ್ಷೀಣಿಸುವಂತಹ ಸಾಧ್ಯತೆಗಳು ಜಾಸ್ತಿ ಇರ್ತದೆ. ಅದರಲ್ಲೂ ಸಹ ಹೊಟ್ಟೆಗೆ ಸಂಬಂಧಪಟ್ಟಂತಹ ಕಾಯಿಲೆಗಳು ಅಂತ ಹೇಳ್ತೀವಿ, ಆಸಿಡಿಟಿ ಇರಬಹುದು, ಅಲ್ಸರ್ ಇರಬಹುದು, ಅಥವಾ ನಿಮ್ಮ ಏನು ಕಫ ಅಥವಾ ಪಿತ್ತ, ಇದರಿಂದಾಗಿ ಸ್ವಲ್ಪ ಸಮಸ್ಯೆ ಆಗ್ತಕ್ಕಂಥದ್ದಿರಬಹುದು, ಅಜೀರ್ಣ ಆಗ್ತಕ್ಕಂಥದ್ದಿರಬಹುದು, ಹೊಟ್ಟೆ ನೋವು ಬರ್ತಕ್ಕಂಥದ್ದಿರಬಹುದು, ಫುಡ್ ಪಾಯ್ಸನ್ ಆಗ್ತಕ್ಕಂಥದ್ದಿರಬಹುದು, ಹೊಟ್ಟೆಗೆ ಸಂಬಂಧಪಟ್ಟಂತಹ, ಕರುಳಿಗೆ ಸಂಬಂಧಪಟ್ಟಂತಹ, ಅಥವಾ ನಿಮ್ಮ ಏನು ಲಂಗ್ಸ್ಗೆ ಸಂಬಂಧಪಟ್ಟಂಥ ತನಕನೋ ಎಲ್ಲ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಮೇಲಿನ ಮೇಲೆ ಕಿರಿಕಿರಿಯನ್ನು ಕೊಡ್ತಾ ಇರಬಹುದು. ಸೊ ಅದರಿಂದಾಗಿ ಈಗ ಒಂದು 1.5-2 ತಿಂಗಳಿಂದ ಈಚೆಗೆ ಮಿಥುನ ರಾಶಿಯವರಿಗೆ ಸರಿಯಾಗಿ ಕೆಲಸಕ್ಕೆ ಹೋಗೋಕ್ಕಾಗ್ತಾ ಇಲ್ಲ, ಸರಿಯಾಗಿ ಬಿಸ್ನೆಸ್ಗೆ ಹೋಗೋಕ್ಕಾಗ್ತಾ ಇಲ್ಲ, ವ್ಯಾಪಾರ ವ್ಯವಹಾರ ಸ್ಥಳಗಳಿಗೆ ಹೋಗೋಕ್ಕಾಗ್ತಾ ಇಲ್ಲ, ಏನೋ ಗುರುಗಳ ಎಲ್ಲಿಗೂ ಹೋಗೋಕ್ಕಾಗ್ತಾ ಇಲ್ಲ. ಚಿಕ್ಕ ಪುಟ್ಟ ಆರೋಗ್ಯ ಬಾಧೆಗಳು. ಈಗ ದೊಡ್ಡದಾಗಿ ಏನೋ ಆಸ್ಪತ್ರೆಗೆ ಹೋಗ್ಬಿಡೋಣ ಅಂದರೆ ದೊಡ್ಡ ಪ್ರಮಾಣದಲ್ಲಿ ಏನೂ ಇಲ್ಲ, ಹಾಗಂತ ಏನು ಬೇಡ ಅಂತ ಸುಮ್ಮನೆ ಕೂತ್ಕೊಂಡ್ರೆ ಬಿಡಲ್ಲ ಅಂತ ಒಂಥರ ಹಿಂಸೆ ಕೊಡ್ತಾ ಇದೆ ಅದು ಅಂತ. ಬಿಸಿ ತುಪ್ಪ ಉಗಿಯೋಕ್ಕಾಗಲ್ಲ, ನುಂಗಕ್ಕೂ ಆಗಲ್ಲ ಅಂತ. ಸೊ ಈ ಆರೋಗ್ಯ ಬಾಧೆ ವಿಚಿತ್ರವಾಗಿ ನಿಮಗೆ ಕಾಡ್ತಾ ಇದೆ ಅಂದರೆ ನಿಮ್ಮ ಜನ್ಮದಲ್ಲಿ, ನಿಮ್ಮ ರಾಶಿಯಲ್ಲಿಗೆ ಗುರುಗ್ರಹ ಈಗ ಗೋಚಾರದಲ್ಲಿದ್ದಾನೆ. ಇನ್ನು ಮುಂದಿನ ವರ್ಷ ತನಕ ಇರ್ತಾನೆ, ನವೆಂಬರ್ ಡಿಸೆಂಬರ್ ಹೊರತುಪಡಿಸಿ. ಸೊ ಹೀಗಿರುವಾಗ ಗುರುವಿನ ಆರಾಧನೆ ನಿಮಗೆ ಬಹಳ ಮುಖ್ಯವಾಗಿರುತ್ತೆ. ಸೊ ನಾನು ಈ ಗುರುವಿನ ಆರಾಧನೆ ಅಷ್ಟೇ ಅಲ್ಲದೆ ಒಂದು ವಿಶೇಷವಾದ ಪರ್ವ ದಿನ ಇದೆ. ಇದೇ ವಿಡಿಯೋದಲ್ಲಿ ಆ ಪರ್ವ ದಿನ ಹಾಗೂ ಈಸಿ ಆದಂತಹ ಪರಿಹಾರಗಳನ್ನ ತಿಳಿಸ್ತೇನೆ. ದಯವಿಟ್ಟು ವಿಡಿಯೋನ ಎಂಡ್ ತನಕ ನೋಡಿ. ಹಾಗೂ ಪ್ರತಿಯೊಬ್ಬರು ನೀವು ವಿಡಿಯೋ ನೋಡ್ತಾರೋ ಓಂ ಗುರುಭ್ಯೋ ನಮಃ ಅಂತ ನೀವು ಕಮೆಂಟ್ ಮಾಡಿ. ಪ್ರತಿಯೊಬ್ಬರು ಸಹ ಖಂಡಿತವಾಗಿ ಎಲ್ಲರಿಗೂ ಗುರುವಿನ ಅನುಗ್ರಹವಾಗಲಿ, ಆಯ್ತಲ್ವಾ? ಬಹಳ ಪ್ರಮುಖವಾಗಿ ನಿಮ್ಮ ರಾಶಿಯಲ್ಲಿ ಗುರು ಇರೋದ್ರಿಂದ ಆರೋಗ್ಯ ಬಾಧೆ ಇದು ಒಂದು ಕಡೆ ಇರಲಿ. ನೆಕ್ಸ್ಟ್ ಇನ್ನೂ ಒಂದು ಹೇಳ್ತಾನೆ, ಗುರುಗ್ರಹ ಯಾಕೆ ನಿಮಗೆ ಇಂಪಾರ್ಟೆಂಟ್ ಅಂದರೆ ಆರೋಗ್ಯ ಅಷ್ಟೇ ಅಲ್ಲ, ಸಪ್ತಮಾಧಿಪತಿ ಗುರು ನಿಮಗೆ. ಸೊ ನೀವು ಮಿಥುನ ರಾಶಿಯವರಾಗಿದ್ದು ಅವಿವಾಹಿತರಾಗಿದ್ದರೆ ಅಂದರೆ ಇನ್ನು ಮದುವೆ ಆಗಿಲ್ಲ ನಿಮಗೆ ಅಂತಂದರೆ ನಿಮಗೆ ಮದುವೆ ಮಾಡಿಸ್ತಕ್ಕಂಥದ್ದು ಗುರುಗ್ರಹನ ಆಗಿರ್ತಾನೆ. ನೀವು ಮಿಥುನ ರಾಶಿಯವರಾಗಿ ಮದುವೆ ಆಗಿದೆ ಆದರೆ ಸುಖ ದಾಂಪತ್ಯ ಇಲ್ಲ ಅಂದರೆ ಗಂಡ ಹೆಂಡತಿ ಜಗಳ ಮನಸ್ತಾಪಗಳಾಗ್ತಾ ಇದೆ ಅಂದರೆ ಗುರು ಆರಾಧನೆಯಿಂದ, ಗುರುಗ್ರಹದ ಆರಾಧನೆಯಿಂದ ನಿಮ್ಮ ದಾಂಪತ್ಯ ಕಲಹಗಳೆಲ್ಲ ಪರಿಹಾರವಾಗುತ್ತೆ, ಸಮಸ್ಯೆಗಳೆಲ್ಲ ಪರಿಹಾರವಾಗುತ್ತೆ. ಅಷ್ಟೇ ಅಲ್ಲ, ಗುರುಗ್ರಹ ನಿಮಗೆ ಸಪ್ತಮಾಧಿಪತಿ ಅಂತಂದು ಅಷ್ಟೇ ಅಲ್ಲದೆ ಕರ್ಮಾಧಿಪತಿಯು ಗುರುಗ್ರಹನೇ ಆಗಿರೋದ್ರಿಂದ ನೀವು ಮಿಥುನ ರಾಶಿಯವರಾಗಿದ್ದು ನಿರುದ್ಯೋಗಿ ಆಗಿದ್ದರೆ ನಿಮಗೆ ಉದ್ಯೋಗವನ್ನು ಕೊಡಿಸ್ತಕ್ಕಂಥದ್ದು ಗುರುಗ್ರಹನಾಗಿರ್ತಾನೆ. ನೀವು ಮಿಥುನ ರಾಶಿಯವರಾಗಿದ್ದು ಆಲ್ರೆಡಿ ಜಾಬಲ್ಲಿ ಇದ್ದೀರಾ, ಪ್ರಮೋಷನ್ ಬೇಕು, ಸ್ಯಾಲ್ರಿ ಹೈಕ್ ಬೇಕು, ಟ್ರಾನ್ಸ್ಫರ್ ಬೇಕು, ಏನೇ ಬೇಕು ಅಂದರೆ ನಿಮಗೆ ಉದ್ಯೋಗದಲ್ಲಿ ನೆಮ್ಮದಿ ಬೇಕು ಅಂತಂದರೆ ಗುರುವಿನ ಆರಾಧನೆ ಮಾಡಬೇಕು. ಗುರುಗ್ರಹ ನಿಮಗೆ ಅದಕ್ಕೆಲ್ಲ ನಿಮಗೆ ಅಂದರೆ ಮಿಥುನ ರಾಶಿಯವರಿಗೆ ಇದನ್ನೆಲ್ಲ ಕೊಡ್ತಕ್ಕಂಥದ್ದು ಗುರುಗ್ರಹನಾಗಿರ್ತಾನೆ. ಅಷ್ಟೇ ಅಲ್ಲ, ಸಹಜ ಸ್ವಾಭಾವಿಕವಾಗಿ ಪ್ರತಿಯೊಬ್ಬರಿಗೂ ಸಹ ಸಂತಾನಕಾರಕ ಗುರುಗ್ರಹ, ಎಲ್ಲ ರಾಶಿಯವರಿಗೂ ಸಹ, ಅದರಲ್ಲಿ ನೀವು ಬಂದ್ರಿ, ಆದ್ದರಿಂದ ಸಂತಾನಕ್ಕೂ ಸಹ ಗುರುವಿನ ಅನುಗ್ರಹ ಬೇಕು, ಆಯ್ತಲ್ವಾ? ಸೊ ಗುರುಗ್ರಹ ಹೀಗೆ ಬಹಳ ಪ್ರಮುಖನಾಗಿರ್ತಾನೆ. ಅಷ್ಟೇ ಅಲ್ಲ, ನೀವೇನಾದರೂ ಜ್ಯೋತಿಷ್ಯ ಕೇಳಲಿಕ್ಕೆ ಬಂದ್ರಿ, ನನ್ನ ಹತ್ರ ಬಂದ್ರಿ, ಯಾರ ಹತ್ರ ಹೋದ್ರಿ, ಗುರುಗಳೇ ಮದುವೆ ಆಗ್ತಾ ಇಲ್ಲ ಅಂತನೋ, ಸಂತಾನ ಆಗ್ತಾ ಇಲ್ಲ ಅಂತನೋ, ಉದ್ಯೋಗ ಸಿಗ್ತಾ ಇಲ್ಲ ಅಂತ, ಏನೋ ಒಂದು ಶುಭ ಒಂದು ಸೈಟ್ ತೊಗೋಬೇಕು ಅನ್ಕೊಂಡಿದ್ದೀನಿ, ಯಾವಾಗ ತೊಗೊಳಕ್ಕಾಗುತ್ತೆ? ಒಂದು ಮನೆ ತೊಗೋಬೇಕು ಅನ್ಕೊಂಡಿದ್ದೀನಿ, ಯಾವಾಗ ತೊಗೊಳಕ್ಕಾಗುತ್ತೆ?
ಒಂದು ಯಾವುದೋ ಒಂದು ಜಮೀನು ವ್ಯವಹಾರ ಮಾಡಬೇಕು ಅಂದ್ಕೊಂಡಿದ್ದೀನಿ, ಯಾವಾಗ ಅನುಕೂಲ ಆಗುತ್ತೆ, ಅಥವಾ ನಾನು ಮನೆ ಕಟ್ಸ್ಲಿಕ್ಕೆ ಒಂದು ಭೂಮಿ ಪೂಜೆ ಮಾಡಬೇಕು ಅಂದ್ಕೊಂಡು ಮನೆ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ, ಯಾವಾಗ ಮಾಡಲಿ, ಇದೆಲ್ಲ ಪ್ರಶ್ನೆಗಳು ಕೇಳೋಕೆ ಬರ್ತಿರಲ್ಲ ಜ್ಯೋತಿಷಿಗಳ ಹತ್ರ. ನೀವೇನಾದ್ರು ಮಿಥುನ ರಾಶಿಯವರಾದರೆ ಜ್ಯೋತಿಷಿಗಳು ನಿಮ್ಗೆ ಹೇಳ್ತಕ್ಕಂಥದ್ದು ವೆಯ್ಟ್ ಮಾಡಪ್ಪ, ನವಂಬರ್ ಡಿಸೆಂಬರ್ ಟ್ರೈ ಮಾಡು, ಇಲ್ಲ ಮುಂದಿನ ವರ್ಷ ಮೇ ಜೂನ್ ನಂತರ ಟ್ರೈ ಮಾಡು ಅಂತ ಹೇಳ್ತಾರೆ. ಕಾರಣ ನಿಮಗೆ ಗುರುಬಲ ಆವಾಗಲೇ ಬರೋದ್ರಿಂದಾಗಿ, ಗೊತ್ತಾಯ್ತಲ್ವಾ? ಸೊ ಗುರು ಬಹಳ ಇಂಪಾರ್ಟೆಂಟ್. ಗುರುಬಲ ಇಲ್ಲ ಅಂದರೆ ಸದ್ಯಕ್ಕೆ ಏನು ನೋಡೋಕ್ಕೆ ಹೋಗೋದಿಲ್ಲ. ಸೊ ಆದ್ದರಿಂದ ಈ ಎಲ್ಲ ವಿಚಾರಗಳು ನೀವು ತಿಳ್ಕೊಂಡು ಗುರುವಿನ ಆರಾಧನೆಯನ್ನು ಬೇಗ ಶುರು ಮಾಡ್ಕೊಬೇಕು. ಕೈಗೆ ಬಂದಿದ್ದು ಬಾಯಿಗೆ ಬರ್ತಾ ಇಲ್ಲ ಗುರುಗಳೇ ಅಂತ ಭಾಳಷ್ಟು ಜನ ನೀವು ಹೇಳ್ತಾ ಇರ್ತೀರಿ. ಜನ್ಮ ಗುರು ನಿಮ್ಮ ರಾಶಿಯಲ್ಲೇ ಗುರು ಇರೋದ್ರಿಂದಾಗಿ, ನಾನು ಆಗಲೇ ಸ್ಟಾರ್ಟಿಂಗಲ್ಲಿ ಹೇಳಿದ್ನಲ್ಲ ಆರೋಗ್ಯದ ವಿಚಾರ ಅಂಥೇಳಿ, ಅಲ್ಲೂ ಅಷ್ಟೇ ದೊಡ್ಡದಾಗಿ ಆಸ್ಪತ್ರೆ ಜಾಯ್ನ್ ಆಗುವಂಥದ್ದೆಲ್ಲ ಏನು ಸರ್ ಎಲ್ಲ ಚೆನ್ನಾಗಿದ್ದೀನಿ ಹಾಗಂತ ನೆಮ್ಮದಿಯಾಗಿದ್ದೀನಿ ಅಂದ್ರೆ ಇಲ್ಲ, ಚಿಕ್ಕ ಪುಟ್ಟ ಆರೋಗ್ಯ ಬಾಧೆ ಆಗ್ತಾ ಇದೆ. ನೆಮ್ಮದಿಯಿಂದ ನನ್ನ ಕೆಲಸ ನಾನು ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ, ನನ್ನ ಜಾಬ್ ನನ್ನ ಬಿಸ್ನೆಸ್ ನಂದೇನಿದೆ ನಾನು ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ, ಆಗಾಗ ಹೊಟ್ಟೆ ಕೈ ಕೊಡ್ತಾ ಇದೆ, ಆರೋಗ್ಯ ಕೈ ಕೊಡ್ತಾ ಇದೆ. ಜನ್ಮಗುರುನೇ ಆಯ್ತಲ್ವಾ, ಜನ್ಮಗುರು ಆರೋಗ್ಯ ಪೀಡಕ ಆದ್ದರಿಂದ. ಸೊ ಇದೆಲ್ಲ ವಿಚಾರಗಳಿದ್ದಾಗ ಗುರುವಿನ ಆರಾಧನೆ, ನಾನು ಹೇಳಿದ್ದಿಷ್ಟೇ ಇರ್ಬೋದು, ನಾನು ಹೇಳಲಿಕ್ಕೆ ಬಿಟ್ಟೋಗಿರ್ತಕ್ಕಂಥ ಹಲವಾರು ಸಮಸ್ಯೆಗಳು ಮಿಥುನ ರಾಶಿಯವ್ರದ್ದು. ಗುರು ಒಂದೇ ಕಾರಣೀಭೂತನಾಗಿರ್ತಾನೆ, ಇಲ್ಲ ಪರಿಹಾರ ಕೊಡ್ತಕ್ಕಂಥ ಶಕ್ತಿ ಗುರು ಹತ್ರ ಇರ್ತದೆ. ಅಂತಹ ಗುರುವನ್ನ ನೀವು ಆರಾಧನೆ ಮಾಡಿದ್ರೆ ಯಾವತ್ತು ಗೊತ್ತಾ? ಜುಲೈ 10ನೇ ತಾರೀಕು. ಜುಲೈ 10ನೇ ತಾರೀಕು ನೀವೇನಾದರೂ ಗುರುಗ್ರಹದ ಆರಾಧನೆ ಯಾಕೆ ಅಂತ ಕೇಳ್ತಾ ಇದ್ದೀರಾ? ಜುಲೈ 10 ಯಾಕೆ ಅಂತ ಕೇಳ್ತಾ ಇದ್ದೀರಾ? ಅವತ್ತು ಗುರು ಪೂರ್ಣಿಮೆ. ಜುಲೈ 10ನೇ ತಾರೀಕು ಗುರುವಾರ ಗುರು ಪೂರ್ಣಿಮೆ ಬಂದಿದೆ ಈ ಬಾರಿ. ಸೊ ಅದರಿಂದ ಅದ್ಭುತವಾದಂತಹ ದಿವಸ, ನಿಮ್ಮ ಕ್ಯಾಲೆಂಡರಲ್ಲಿ ಮಾರ್ಕ್ ಮಾಡಿ ಇಟ್ಕೊಳ್ಳಿ. ಅವತ್ತಿನ ದಿವಸ ನೀವು ಜಾಬ್ಗೆ ಹೋಗ್ತಾ ಇದ್ದೀರಾ, ಸಾಧ್ಯವಾದ್ರೆ ಒಂದು ರಜೆ ಹಾಕಿ. ನೀವು ಅಂಗಡಿ ಇತ್ಯಾದಿಗಳು ಇಟ್ಕೊಂಡಿದ್ದೀರಾ, ಅವತ್ತಿನ ದಿವಸ ನಿಮ್ಮ ಅಂಗಡಿಗೆ ಒಂದು ರಜೆ ಹಾಕಿದ್ರೂ ಪರವಾಗಿಲ್ಲ. ಮೊದಲನೇ ದಿವಸನೇ ಒಂದು ಸ್ವಲ್ಪ ಪ್ಲಾನಿಂಗ್ ಮಾಡಿಸ್ಕೊಂಬಿಡಿ. ಏನಂತಂದ್ರೆ ಗುರು ಸನ್ನಿಧಾನಗಳಿಗೆ ಹೋಗಿ ಬಂದ್ಬಿಡಿ. ನಮ್ಮಲ್ಲಿ ಕರ್ನಾಟಕದಲ್ಲಿ ಅದ್ಭುತವಾದ ಗುರು ಸನ್ನಿಧಾನಗಳಿದೆ. ಮಂತ್ರಾಲಯ ಇದೆ, ಗಾಣಗಾಪುರ ಇದೆ, ಆಮೇಲೆ ಸಾಗರದ ಹತ್ರ ವರದಹಳ್ಳಿ ಶ್ರೀಧರ ಸ್ವಾಮಿಗಳ ಸನ್ನಿಧಾನ ಇದೆ, ಶೃಂಗೇರಿ ಇದೆ. ಗುರು ಸನ್ನಿಧಾನಗಳು ಬಹಳಷ್ಟು ಇದೆ. ಅಥವಾ ನಿಮ್ಮ ಜನಾಂಗಕ್ಕೆ ಸಂಬಂಧಪಟ್ಟಂಥ, ನೀವು ಯಾವ ಜನಾಂಗಕ್ಕೆ ಸೇರ್ತಿರೋ ನಿಮ್ಮ ಜನಾಂಗಕ್ಕೆ ಒಂದು ಗುರುಮಠ ಅಂತ ಇರುತ್ತೆ. ಯಾವತ್ತು ನಿಮ್ಮ ಗುರುಗಳನ್ನು ಹೋಗಿ ಭೇಟಿ ಮಾಡಬೇಕು? ಅವತ್ತು ಜುಲೈ 10ನೇ ತಾರೀಕು ನಿಮ್ಮ ಜನಾಂಗದ ನಿಮ್ಮ ಗುರುಗಳನ್ನು ಹೋಗಿ ಭೇಟಿ ಮಾಡಿ ಅವರ ಒಂದು ಪಾದಪೂಜೆಯನ್ನು ಮಾಡಿ, ಅವ್ರಿಗೇನಾದರೂ ಒಂದು ವಸ್ತ್ರ ಅಥವಾ ಹಣ್ಣು ಕಾಯಿ ಒಂದಿಷ್ಟು ವಿಶೇಷ ಫಲಗಳನ್ನು ಅವರಿಗೆ ಕೊಟ್ಟು ಅವರ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿ ಅವರ ಹತ್ರ ಆಶೀರ್ವಾದವನ್ನು ಪಡೆದವರ ಮಂತ್ರಾಕ್ಷತೆಯನ್ನು ತೆಗೆದುಕೊಂಡ್ರೆ ಅದ್ಭುತವಾದಂತಹ ಒಂದು ಗುರುವಿನ ಅನುಗ್ರಹ ನಿಮಗಾಗ್ತದೆ. ಇಲ್ಲ ಕೂಡ ನಮ್ಗೆ ದೂರ ಎಲ್ಲೂ ಹೋಗೋಕ್ಕಾಗಲ್ಲ ಅಂತಂದ್ರೆ ನಿಮ್ಮ ಮನೆ ಹತ್ರ ಸುತ್ತಮುತ್ತಲು ಎಲ್ಲರೂ ಒಂದು ರಾಘವೇಂದ್ರ ಸ್ವಾಮಿ ಮಠ ಇದ್ದೇ ಇರುತ್ತೆ. ನೀವು ಎಲ್ಲೇ ಇರಿ, ಎಲ್ಲ ಜಿಲ್ಲೆಗಳಲ್ಲೂ ರಾಘವೇಂದ್ರ ಸ್ವಾಮಿ ಮಠಗಳಿದ್ದಾವೆ. ಸೊ ಅದರಿಂದ ನೀವು ಎಲ್ಲೇ ಇರಿ, ಮನೆ ಹತ್ತಿರ ಎಲ್ಲರೂ ಒಂದು ರಾಘವೇಂದ್ರ ಸ್ವಾಮಿ ಮಠ ಇರುತ್ತೆ. ನೀವು ಮಂತ್ರಾಲಯಕ್ಕೆ ಹೋಗೋಕ್ಕಾಗಲಿಲ್ವಾ? ಅಲ್ಲೇ ಹತ್ತಿರದ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗಿ. ನಿಮ್ಮ ಮನೆ ಹತ್ತಿರದಲ್ಲೇ ಎಲ್ಲಾದರೂ ಒಂದು ಸಾಯಿಬಾಬಾ ಟೆಂಪಲ್ ಇರುತ್ತೆ, ದತ್ತಾತ್ರೇಯ ದೇವಸ್ಥಾನ ಇದ್ರೂ ನಿಮಗೆ ಒಂದು ಯೋಗ ಇದ್ದಂಗೆನೆ. ಸೊ ಹೋಗಿ ಅವತ್ತಿನ ದಿವಸ ಒಂದು ಅರಿಶಿನ ಬಣ್ಣದ ವಸ್ತ್ರದಲ್ಲಿ 1 kg 2 kg ಕಡಲೆಕಾಳು ಹಾಕಿ ಗಂಟು ಕಟ್ಟಿ ಉಳಿದಲೆ ಅಡಿಕೆ ದಕ್ಷಿಣೆ ತೆಂಗಿನಕಾಯಿ ಸಹಿತ ಅಲ್ಲಿ ಸಮರ್ಪಣೆಯನ್ನು ಮಾಡಿ ಪ್ರಾರ್ಥನೆ ಮಾಡ್ಕೊಂಡು ಅರ್ಚನೆನೋ ಪೂಜೆನೋ ಅಭಿಷೇಕನೋ ಮಾಡಿಸಿ ಒಂದು 28 ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡ್ಕೊಳ್ಳಿ. ಅದು ಮಾಡೋಕ್ಕಾಗಲಿಲ್ವಾ? ಮನೆಯಲ್ಲೇ ಕೂತ್ಕೊಂಡು ಅವತ್ತಿನ ದಿವಸ ಗುರುವಿನ ಆರಾಧನೆ ಅಂದರೆ ಗುರುಗ್ರಹದ ಅಷ್ಟೋತ್ತರವನ್ನು ಪಠಿಸಿ, ದತ್ತಾತ್ರೇಯ ವಜ್ರಕವಚ ಸ್ತೋತ್ರ ಪಠಿಸಿ, ದತ್ತಾತ್ರೇಯರ ಸ್ತೋತ್ರಗಳನ್ನು ಪಠಿಸಿ, ಗುರು ರಾಘವೇಂದ್ರ ಸ್ವಾಮಿಗಳ ಸ್ತೋತ್ರಗಳನ್ನು ಪಠಿಸಿ, ಭಜನೆ ಮಾಡಿ. ಯಾವುದೋ ಒಂದು ಗುರುವಿನ ಆರಾಧನೆಯನ್ನು ಮನೆಯಲ್ಲೇ ಕೂತ್ಕೊಂಡು ಮಾಡಿದ್ರೂ ಸಹ ಪರವಾಗಿಲ್ಲ. ಒಂದು ಹೊತ್ತು ಸಾಧ್ಯವಾದರೆ ಈ BP ಶುಗರ್ ಇತ್ಯಾದಿ ಸಮಸ್ಯೆಗಳಿಲ್ಲ ಅಂದರೆ ಒಂದು ಹೊತ್ತು ಗುರುವಾರ ಸಹ ಒಂದು ಉಪವಾಸ ಮಾಡಿ. ಅವತ್ತಿನ ದಿವಸ ಇಡೀ ದಿನ ಈರುಳ್ಳಿ ಬೆಳ್ಳುಳ್ಳಿ ತಿನ್ಬೇಡಿ, ನಾನ್ ವೆಜ್ ಅಂತೂ ಮುಟ್ಟಕ್ಕೆ ಹೋಗ್ಬಿಡಿ. ಗುರು ಪೂರ್ಣಿಮೆ ಅವತ್ತು ಜುಲೈ 10ನೇ ತಾರೀಕು. ಸೊ ನಿಮ್ಮ ಕೈಲಾದಂಥದ್ದು ನೀವು ಮಾಡಿದ್ರೆ ಗುರುವಿನ ಅನುಗ್ರಹ ಖಂಡಿತವಾಗಿ ಆಗ್ತದೆ, ಗುರು ದೋಷ ಪರಿಹಾರ ಆಗ್ತದೆ. ಇಲ್ಲ ಇನ್ನೂ ಅದ್ಭುತವಾದಂತಹ ಪರಿಹಾರ ಬೇಕು ಅಂದ್ರೆ ನಾವು ನಿಮಗೋಸ್ಕರ ಮಾಡ್ತಾ ಇದ್ದೇವೆ. ಅದೇನಪ್ಪ ಅಂತಂದ್ರೆ ಜುಲೈ 10ನೇ ತಾರೀಕು ಗುರುವಾರ ಗುರು ಪೂರ್ಣಿಮೆಯ ದಿವಸ ನಿಮ್ಮೆಲ್ಲರ ಗುರುದೋಷಗಳು ಪರಿಹಾರವಾಗಿ ಗುರುಬಲ ನಿಮಗೆ ಪ್ರಾಪ್ತಿ ಅಂದ್ರೆ ಸಿಗಬೇಕು ಅನ್ನುವ ಕಾರಣಕ್ಕೆ ಕಣ್ಣಿಗೆ ಕಾಣಿಸದೆ ಕೈಗೆ ಸಿಗ್ತಾ ಇಲ್ಲ ಅಂತಲೋ ಅಥವಾ ಕೈಗೆ ಬಂದಿದ್ದು ಬಾಯಿಗೆ ಬರ್ತಾ ಇಲ್ಲ ಅವಕಾಶಗಳು ಅನ್ನೋ ರೀತಿಯಲ್ಲೋ ಏನೋ ನಮ್ಗೆ ಒಟ್ಟಾಗಿ ಗುರುಬಲ ಕೆಲಸ ಮಾಡೋಕ್ಕೆ ಶುರು ಮಾಡಿಬಿಡ್ಬೇಕು, ಅಥವಾ ಗುರುಬಲ ಕಳ್ಕೊಂಡಿದ್ರು ಕೂಡ ಗುರುಬಲ ಇಲ್ಲದೇ ಇದ್ರು ಗೋಚಾರದಲ್ಲಿ ಬಟ್ ಗುರುವಿನ ಅನುಗ್ರಹ ಚೆನ್ನಾಗಿ ಸಿಗಬೇಕು ಅನ್ನೋವಂಥವರಿಗೆ ನಮ್ಮ ಯಾಗಶಾಲೆಯಲ್ಲಿ ಬಹಳ ವಿಶೇಷವಾಗಿ ಸಹಸ್ರ ಗುರು ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. 1008 ಸಂಖ್ಯೆಯಲ್ಲಿ ಗುರುಗ್ರಹಕ್ಕೆ ಹೋಮವನ್ನು ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ಗುರು ದತ್ತಾತ್ರೇಯರ ಹೋಮವನ್ನು ಸಹ ಮಾಡ್ತಾ ಇದ್ದೇವೆ. ಸಹಸ್ರ ಗುರು ಶಾಂತಿ
ಹೋಮ, ಗುರು ದತ್ತಾತ್ರೇಯ ಹೋಮವನ್ನು ಮಾಡಿ, ಯಾಕೆಂದರೆ ಗುರುಪೂರ್ಣಿಮೆ ವಿಶೇಷವಾಗಿ ಈ ಗುರುಪಾದುಕೆಗಳು ಅನ್ನುವ ರೀತಿಯಲ್ಲಿ 2 ಪಾದುಕೆಗಳನ್ನು ನಿಮಗೆ ಕಳಿಸ್ಕೊಡ್ತೇವೆ. ನಿಮಗೆ ಸ್ಕ್ರೀನ್ ಮೇಲೆ ಸಹ ಕಾಣಬಹುದು. ಈ ವಿಶೇಷವಾದಂತಹ ಪಾದುಕೆಗಳನ್ನು ನಾವು ಸಹಸ್ರ ಗುರು ಶಾಂತಿ ಹೋಮ, ಗುರು ದತ್ತಾತ್ರೇಯರ ಹೋಮವನ್ನು ಮಾಡಿ ನಿಮಗೆ ಕಳಿಸ್ಕೊಡ್ತೇವೆ. ನಿಮ್ಮ ದೇವರ ಮನೆಯಲ್ಲಿ ಈ ಗುರುಪಾದುಕೆ, ಯಾಕಂದರೆ ಗುರುಪೂರ್ಣಿಮೆಯ ದಿವಸ, ಗುರುವಾರ ಗುರುಪೂರ್ಣಿಮೆಯ ದಿವಸ ಗುರು ಶಾಂತಿ ದತ್ತಾತ್ರೇಯರ ಹೋಮಗಳನ್ನೇ ಮಾಡಿ ಎನರ್ಜೈಸ್ ಆದಂತಹ ಪಾದುಕೆಗಳು ನಿಮ್ಮ ಮನೆಯಲ್ಲಿದ್ದಾಗ ಗುರುವಿನ ಅನುಗ್ರಹ ತುಂಬ ಚೆನ್ನಾಗಿ ಸಿಗುತ್ತದೆ ಅನ್ನುವಂತಹ ಕಾರಣಕ್ಕೆ ಖಂಡಿತವಾಗಿ ಈ ಗುರುಪಾದುಗಳು ನಿಮ್ಮ ಮನೆಯಲ್ಲಿರಲಿ. ಮಂತ್ರಾಕ್ಷತೆಯನ್ನು ಹಾಕಿ ಕಳಿಸ್ಕೊಡ್ತೇವೆ ನಿಮಗೆ. ಖಂಡಿತವಾಗಿ ಗುರುಪಾದುಗಳನ್ನ ನಿಮ್ಮ ಮನೆಯಲ್ಲಿರಿ. ಅಷ್ಟೇ ಅಲ್ಲ, ಬರೀ ಗುರುಪಾದುಕೆಗಳನ್ನು ಕೊಡ್ತಾ ಇರ್ತಂದು ಸಹಸ್ರ ಗುರು ಶಾಂತಿ ಹೋಮ ಅಷ್ಟೇ ಅಲ್ಲ, ಇನ್ನೂ ಬಹಳ ವಿಶೇಷವಾದಂಥ ಹೋಮಗಳನ್ನು ಮಾಡ್ತಾ ಇದ್ದೇವೆ. ಸ್ವರ್ಣಾಕರ್ಷಣ ಭೈರವ ಹೋಮ ಅಂದ್ರೆ ನೀವು ಅಡಮಾನ ಇಟ್ಟಂತಹ ಬಂಗಾರವು ಬಿಡಿಸ್ಕೊಂಡು ಬರುವಂಗಾಗಿರ್ಬೇಕು, ಕಳ್ಕೊಂಡ ಬಂಗಾರ ಮರಳಿ ಪಡ್ಕೊಳ್ಳುವಂಗಾಗಬೇಕು, ಅಥವಾ ನೀವು ಸಂಪಾದನೆ ಮಾಡೋರು ಬಂಗಾರಗಳನ್ನ ಸಂಪಾದನೆ ಮಾಡಬೇಕು. ಇವತ್ತು ಗ್ರಾಮ್ ಬಂಗಾರ 9-10 ಸಾವಿರ ದಾಟ್ಕೊಂಡು ಹೋಗ್ತಾ ಇದೆ. ಸೊ ಬಂಗಾರವನ್ನು ಸಂಪಾದನೆ ಮಾಡುವ ಆ ಒಂದು ಅನುಕೂಲಗಳು ನಿಮಗೆ ಸಿಗಬೇಕು ಅನ್ನುವ ಕಾರಣಕ್ಕೆ ಸ್ವರ್ಣಾಕರ್ಷಣ ಭೈರವ ಹೋಮ ಅಂತ ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ನಿಮ್ಮೆಲ್ಲರ ಸಾಲಬಾಧಗಳು ಪರಿಹಾರವಾಗಬೇಕು ಅಂತ ಋಣಬಾಧಾ ನಿವಾರಕ ಲಕ್ಷ್ಮೀ ಹೋಮವನ್ನು ಸಹ ಮಾಡ್ತಾ ಇದ್ದೇವೆ. ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮ, ಸಂತಾನ ಗೋಪಾಲ ಕೃಷ್ಣ ಹೋಮ, ಎಲ್ಲ ವಿಶೇಷವಾದ ಹೋಮಗಳಿದೆ. ಈ ಎಲ್ಲ ವಿಶೇಷವಾದಂತಹ ಹೋಮಗಳೆಲ್ಲ ಎನರ್ಜೈಸ್ ಮಾಡ್ತಕ್ಕಂಥ ಬಹಳ ವಿಶೇಷವಾದ ಪ್ರಸಾದ ಧನಾಕರ್ಷಕ ಮಣಿ. ಈ ವಿಶೇಷವಾದ ಒರಿಜಿನಲ್ ರಾ ಪೈರೈಟ್ ಧನಾಕರ್ಷಕ ಮಣಿಯನ್ನು ಪ್ರತಿಯೊಬ್ಬರಿಗೂ ಸಹ ಗುರುಪಾದುಕೆಗಳ ಜೊತೆ ಕೊಡ್ತಾ ಇದ್ದೇವೆ. ಸೊ ಬಹಳ ವಿಶೇಷವಾಗಿ ಜುಲೈ 10ನೇ ತಾರೀಕು ಗುರುವಾರ ಗುರುಪೂರ್ಣಿಮೆ ದಿವಸ ಸಹಸ್ರ ಗುರು ಶಾಂತಿ ಗುರು ದತ್ತಾತ್ರೇಯ ಹೋಮವನ್ನು ಮಾಡಿ ಗುರುಪಾದುಕೆಗಳನ್ನು ಅದರ ಸಹಿತವಾಗಿ ನಾವು ಸ್ವರ್ಣಾಕರ್ಷಣ ಭೈರವ ಹಾಗೂ ವಿಶೇಷವಾದ ಋಣಬಾಧ ಅಂದರೆ ನಿಮಗೆಲ್ಲ ಸಾಲಬಾಧೆಗಳ ಪರಿಹಾರಕ್ಕೆ ಋಣಬಾಧಾ ನಿವಾರಕ ಲಕ್ಷ್ಮೀ ಹೋಮವನ್ನು ಮಾಡಿ ವಿಶೇಷವಾದ ಈ ಧನಾಕರ್ಷಕ ಮಣಿ ನಿಮ್ಮ ವ್ಯಾಪಾರಾಭಿವೃದ್ಧಿಗಳಾಗಬೇಕು ಅಂತ ಧನಾಕರ್ಷಕ ಮಣಿ ರಾ ಪೈರೇಟ್ ನಿಮಗೆ ಕೊಡ್ತಾ ಇದ್ದೇವೆ. ನಿಮಗೆ ನಿಮ್ಮಲ್ಲಿ ಇಟ್ಕೊಳ್ಳೋಕೆ ಅದು ನೀವು ಕ್ಯಾಶ್ ಬಾಕ್ಸಲ್ಲಿ ಇಟ್ಕೊಳ್ಬಹುದು, ದುಡ್ಡಿನ ಜೊತೆಗೆ ನಿಮ್ಮ ಲಾಕರಲ್ಲಿ ಇಟ್ಕೊಳ್ಬಹುದು, ದೇವ್ರ ಮನೇಲಿ ಇಟ್ಕೊಳ್ಬಹುದು. ಅದ್ಭುತವಾದ ಪರಿಹಾರ. ಸೊ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಟವ್ರದ್ದೆಲ್ಲರೂ ಹೆಸರನ್ನ 10ನೇ ತಾರೀಕು ಗುರುವಾರ ಗುರುಪೂರ್ಣಿಮೆಯ ದಿವಸ ಬೆಳಗ್ಗೆ ನಾನು ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ. ನೀವು ರಿಜಿಸ್ಟರ್ ಮಾಡಿಕೊಂಡ್ರೆ ಹಾಗೂ 10:30 ಆಚೆಗೆ ಎಲ್ಲ ಹೋಮಗಳು ಲೈವ್ ಇರ್ತದೆ. ಈ ಎಲ್ಲ ಪ್ರಸಾದಗಳು ಎಲ್ಲ ಹೋಮಗಳ ಎನರ್ಜೈಸ್ ಆಗ್ತದೆ. ಸೊ ನಿಮಗೆ ಎಲ್ಲ ಹೋಮಗಳ ಭಸ್ಮ, ನಾಗಾರಾಧನ ಪ್ರಸಾದ, ಗುರುಪಾದುಕೆಗಳು ಜೊತೆಗೆ ಈ ವಿಶೇಷವಾದ ಧನಾಕರ್ಷಕ ಮಣಿ ಇದನ್ನೆಲ್ಲ ನಾವು ಸ್ಪೀಡ್ ಪೋಸ್ಟ್ ಮೂಲಕ ನಾವು ನಿಮಗೆ ಖಂಡಿತವಾಗಿ ಕಳಿಸ್ಕೊಡ್ತೇವೆ. ಸೊ ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ದಯವಿಟ್ಟು ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಎಲ್ಲ ಹೋಮ ಲೈವ್ ನೋಡ್ತೀರಾ, ಪ್ರಸಾದ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ಖಂಡಿತವಾಗಿ ಕಳಿಸ್ಕೊಡ್ತೇನೆ. ಎಲ್ಲರ ಮೇಲೂ ಸಹ ಗುರುಗಳ ಅನುಗ್ರಹವಾಗಲಿ. ನಿಮ್ಮೆಲ್ಲರಿಗೂ ನಿಮ್ಮ ಆರಾಧ್ಯ ಗುರುಗಳ ಖಂಡಿತವಾಗಿ ಅನುಗ್ರಹವಾಗಲಿ. ನಿಮ್ಮೆಲ್ಲರ ಕಷ್ಟ ನಷ್ಟಗಳು ಪರಿಹಾರವಾಗಲಿ. ಗುರು ಬಲ ಇರೋರಿಗೆ ಗುರುಬಲ ಚೆನ್ನಾಗಿ ಕೆಲಸ ಮಾಡಲಿ. ಇಲ್ಲದೆ ಇರತಕ್ಕಂಥವ್ರಿಗೂ ಸಹ ಗುರುವಿನ ಅನುಗ್ರಹದಿಂದ ಡೈರೆಕ್ಟ್ ಆರ್ ಇಂಡೈರೆಕ್ಟ್ ಗುರುವಿನ ಅನುಗ್ರಹ ನಿಮಗೆ ಖಂಡಿತವಾಗಿ ಸಿಗಲಿ. ಒಟ್ಟಿನಲ್ಲಿ ಎಲ್ಲರೂ ಸಹ ಒಳ್ಳೆಯದಾಗಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸ್ಆಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಚಾನಲ್ ಅಂತ ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.